ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಮಮತಾ CLK ವ್ಲಾಗಿಗೆ ಸ್ವಾಗತ. ಈ ದಿನ ಮೊಳಕೆ ಕಟ್ಟಿದ ಮಡಿಕೆ ಹೆಸರಿನ ಸಾಂಬಾರು ಮಾಡುವ ವಿಧಾನ. ಮಡಿಕೆ ಹೆಸರು ಕ್ಲೀನ್ ಮಾಡಿಕೊಂಡು ಕಡ್ಡಿ ಧೂಳು ಕಲ್ಲಿಲ್ದಂಗೆ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆ ನೀರಲ್ಲಿ ಒಂದು ಬಾರಿ ತೊಳೆದು ನೀರು ಹಾಕಿ ಮುಚ್ಚಳವನ್ನು ಮುಚ್ಚಿ ನೆನೆಯಲು ಬಿಡಬೇಕು. ನಂತರ ಸಂಜೆ ಒಂದು ಬಟ್ಟೆ ತೆಗೆದುಕೊಂಡು ಆ ಕಾಳನ್ನಲ್ಲಿರುವ ನೀರನ್ನೆಲ್ಲ ಬಸಿದು ಕಾಟನ್ ಬಟ್ಟೆಯಲ್ಲಿ ಮೊಳಕೆ ಕಟ್ಟಬೇಕು. ಮೊಳಕೆ ಬಂದ ನಂತರ ಸಾಂಬಾರು ಮಾಡುವ ವಿಧಾನ: ಒಣ ಕೊಬ್ಬರಿ, ಖಾರದ ಪುಡಿ, ಸಾಂಬಾರು ಪುಡಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಟೊಮೊಟೊ, ಸ್ವಲ್ಪ ಹುಣಸೆ ಹಣ್ಣು, ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 1 ಸ್ಪೂನು ಸಾಸಿವೆ, ಜೀರಿಗೆ, ಕರಿಬೇವು, ಹೆಚ್ಚಿದ ಈರುಳ್ಳಿ. ಒಂದು ಮಿಕ್ಸಿ ಜಾರಿಗೆ ಹಸಿ ಕೊಬ್ಬರಿ ಅಥವಾ ಒಣ ಕೊಬ್ಬರಿಯನ್ನು ತೆಗೆದುಕೊಳ್ಳಬೇಕು. ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು, ಸಾಂಬಾರ್ ಪೌಡರ್ 1.5 ಚಮಚ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಟೊಮೊಟೊ ಹಣ್ಣು 2, ಹುಳಿಗೆ ಹುಣಸೆ ಹಣ್ಣು ಸ್ವಲ್ಪ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಮಸಾಲೆಯನ್ನು ರುಬ್ಬಿಕೊಳ್ಳಬೇಕು. ಮಸಾಲೆಯನ್ನು ರುಬ್ಬಿದ ನಂತರ ಒಂದು ಕುಕ್ಕರ್ಗೆ ಮೊಳಕೆ ಕಟ್ಟಿದ ಕಾಳನ್ನು 2-3 ಬಾರಿ ತೊಳೆದುಕೊಂಡು ಕುಕ್ಕರ್ಗೆ ಹಾಕಿ ರುಬ್ಬಿದ ಮಸಾಲೆಯನ್ನು ಹಾಕಿಕೊಳ್ಳಬೇಕು. ಹಾಕಿದ ನಂತರ ಸ್ವಲ್ಪ ಅರಿಶಿಣದ ಪುಡಿ, ಕಲರ್ ಬೇಕಂದರೆ, ಬೇಡಂದರೆ ಸ್ಕಿಪ್ ಮಾಡ್ಬೋದು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಕಲಯಿಸಿಕೊಳ್ಳಬೇಕು. ಚೆನ್ನಾಗಿ ಕಲಯಿಸಿಕೊಂಡು ಮುಚ್ಚಳವನ್ನು ಮುಚ್ಚಿ ಗ್ಯಾಸ್ ಹಚ್ಚಿ ಕುಕ್ಕರ್ ಮೇಲಿಟ್ಟು ಬೇಯಿಸಿಕೊಳ್ಳಬೇಕು. 3 ವಿಷಲ್ ಆದ ನಂತರ ಕುಕ್ಕರ್ ಮುಚ್ಚಳವನ್ನು ತೆಗೆಯಬೇಕು. ಕುಕ್ಕರ್ ಮುಚ್ಚಳ ತೆಗೆದ ನಂತರ ಈ ರೀತಿ ಸಾಂಬಾರು ರೆಡಿ ಇರುತ್ತೆ, ಬೆಂದಿರುತ್ತೆ ಕಾಳುಗಳೆಲ್ಲ. ಈ ಸಾಂಬಾರಿಗೆ ಒಗ್ಗರಣೆಯನ್ನು ತಯಾರು ಮಾಡಿಕೊಳ್ಬೇಕು. ಒಗ್ಗರಣೆ ತಯಾರು ಮಾಡಿಕೊಳ್ಳಲು ಸ್ಟವ್ ಹಚ್ಚಿ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಚಟ್ಪಟ್ ಅಂದ ನಂತರ ಸ್ವಲ್ಪ ಈರುಳ್ಳಿಯನ್ನು, 1 ಹೆಚ್ಚಿದ ಈರುಳ್ಳಿ ಹಾಕಿ ಬೇಯಿಸಿಕೊಳ್ಳಬೇಕು. ಬೆಂದ ನಂತರ ಮಡಿಕೆ ಹೆಸರಿನ ಸಾಂಬಾರಿಗೆ ಹಾಕಿ ಒಗ್ಗರಣೆಯನ್ನು ಎಲ್ಲವನ್ನು ಕಲಯಿಸಿಕೊಳ್ಳಬೇಕು. ಸಾಂಬಾರನ್ನು, ಒಗ್ಗರಣೆ, ಸಾಂಬಾರು ಎಲ್ಲವನ್ನು ಈ ರೀತಿ ಕಲಯಿಸಿ ಒಂದು ಕುದಿ ಬೇಯಿಸಿಕೊಳ್ಳಬೇಕು. ಬೆಂದ ನಂತರ ಈ ಸಾಂಬಾರು ಚಪಾತಿ, ದೋಸೆ, ಇಡ್ಲಿ, ಪೂರಿ, ಮುದ್ದೆ, ಅನ್ನ ಎಲ್ಲದಕ್ಕೂ ತಿನ್ನಬಹುದು. ದೊಡ್ಡವರು ಚಿಕ್ಕವರು ಅನ್ನೋದೇ ತುಂಬ ಇಷ್ಟಪಟ್ಟು ತಿಂತಾರೆ. ಮೂಳೆಗಳಿಗೆ, ದೇಹಕ್ಕೆ ತಂಪು, ಆರೋಗ್ಯಕ್ಕೆ ಒಳ್ಳೆಯದು. ಈ ಸಾಂಬಾರು ಜೀರ್ಣಶಕ್ತಿ ಹೆಚ್ಚಿಸುತ್ತದೆ, ಮಲಬದ್ಧತೆ ದೂರ ಮಾಡುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ, ಮೂಳೆಗಳಿಗೆಲ್ಲ ಶಕ್ತಿ ಕೊಡುತ್ತದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.